ನಮಸ್ಕಾರ ಆತ್ಮೀಯರೇ, ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಎಲೆಕ್ಟ್ರೋ ಹೋಮಿಯೋಪತಿ ಬಗ್ಗೆ ಸುಮಾರು ವಿಡಿಯೋಗಳನ್ನ ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದೇವೆ, ನೋಡಿದ್ದೀರಿ, ನೀವು ಆನಂದಪಟ್ಟಿದ್ದೀರಿ. ಹಂಗಂದ್ರೆ ಎಲೆಕ್ಟ್ರೋ ಹೋಮಿಯೋಪತಿ ಅಂದ್ರೇನು? ಭಾಳ ಜನ ಕನ್ಫ್ಯೂಷನ್ ಇದೆ. ಎಲೆಕ್ಟ್ರೋ ಹೋಮಿಯೋಪತಿ ಅಂದ ತಕ್ಷಣ ಏನು ತಿಳ್ಕೊತಾರೆ ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಕೊಡ್ತಾರೆ, ಶಾಕ್ ಕೊಡ್ತಾರೇನೋ, ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ತಾರೇನೋ. ಅಲ್ಲ. ಭಾಳ ಜನ ಪ್ರಶ್ನೆ ಕೇಳ್ತಾರೆ, ಹೋಮಿಯೋಪತಿ ಅಂತಂದ್ರೆ ಈಗೆಲ್ಲ ಬೇರೆ ಬೇರೆ ಹೋಮಿಯೋಪತಿ ನೋಡ್ತಾರೆ. ಅಂದ್ರೆ ಹೋಮಿಯೋಪತಿ ಪದ್ಧತಿ, ಚಿಕಿತ್ಸಾ ಪದ್ಧತಿ, ಸಣ್ಣ ಸಣ್ಣ ಗುಳಿಗೆ ಕೊಡ್ತಾರೆ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಂತ ತಿಳ್ಕೊತಕ್ಕಂಥ ಒಂದು ಪದ್ಧತಿ ಅಲ್ಲ. ಇದು ಡಿಫ್ರೆನ್ಸ್ ಅದು. ಹಂಗಂದ್ರೆ ಏನಪ್ಪ ಎಲೆಕ್ಟ್ರೋ ಹೋಮಿಯೋಪತಿ ಅಂತಂದ್ರೆ, ಎಲೆಕ್ಟ್ರೋ ಹೋಮಿಯೋಪತಿ ಇದೊಂದು ಒಂದೇ ಒಂದು ಶಬ್ದ 3 ಶಬ್ದಗಳನ್ನ ಒಳಗೊಂಡೈತಿ. ಅಂದ್ರೆ 3 ಶಬ್ದ ಯಾವುದು? ಇಲೆಕ್ಟ್ರೋ, ಹೋಮಿಯೋ ಮತ್ತು ಪತಿ. ಹಂಗಂದ್ರೆ ಏನಪ್ಪ 3 ಶಬ್ದ ಇದೆ, ಏನೇನು ಅರ್ಥ ಕೊಡ್ತೈತೆ ಅಂತಂದ್ರೆ, ಇಲೆಕ್ಟ್ರೋ ಅಂತಂದ್ರೆ ಸಸ್ಯಗಳಿಂದ ಇರ್ತಕ್ಕಂಥ ಒಂದು ಜೈವಿಕ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ದೇಹದಲ್ಲಿರ್ತಕ್ಕಂಥ ಒಂದು ಅಸಮತೋಲನವನ್ನು ಸರಿಪಡಿಸ್ತಕ್ಕಂಥ, ಗುಣಪಡಿಸ್ತಕ್ಕಂಥ. ಹೋಮಿಯೋ ಅಂತಂದ್ರೆ ಶರೀರದಲ್ಲಿರ್ತಕ್ಕಂಥ ಸಮತೋಲನ ಅಂತ ಹೇಳ್ಕೊತೀವಿ. ಅದನ್ನು ಅಸಮತೋಲನವನ್ನು ಗುಣಪಡಿಸ್ತಕ್ಕಂಥದ್ದು. ಪತಿ ಅಂತಂದ್ರೆ ಪದ್ಧತಿ, ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತೇವೆ ನಾವು. ಅಂದ್ರೆ ಎಲೆಕ್ಟ್ರೋ ಹೋಮಿಯೋಪತಿ ಸಸ್ಯಗಳಿರ್ತಕ್ಕಂಥ ಜೈವಿಕ ಶಕ್ತಿಯನ್ನು ತಗೊಂಡು ದೇಹದಲ್ಲಿರ್ತಕ್ಕಂಥ ಅಸಮತೋಲನವನ್ನು ಸರಿಪಡಿಸಲಿಕ್ಕೆ ಉಪಯೋಗ ಮಾಡತಕ್ಕಂಥ ಚಿಕಿತ್ಸಾ ಪದ್ಧತಿ ಎಲೆಕ್ಟ್ರೋ ಹೋಮಿಯೋಪತಿ.